ಸೊ ಮುಂದಿನ ರಾಶಿಗೆ ಹೋಗೋದಾದ್ರೆ ಸಿಂಹ ರಾಶಿಗೆ ಹೇಗಿರುತ್ತೆ ಫೆಬ್ರವರಿ 2026 ಅಂತ? ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ರಿಲೇಶನ್ಶಿಪ್ಪು ಜೊತೆಗೆ ಹಣಕಾಸು, ಫೈನಾನ್ಸ್, ಆಮೇಲೆ ಆರೋಗ್ಯ, ಈ ಎಲ್ಲ ವಿಚಾರಗಳಲ್ಲಿ ಸಿಂಹರಾಶಿಗೆ ಹೇಗಿರಬಹುದು 26 ಫೆಬ್ರವರಿ? ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ರಿಲೇಶನ್ಶಿಪ್, ಹಣಕಾಸು ಹಾಗೇನೆ ಆರೋಗ್ಯ. ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ಹ್ಯಾಪಿ ರಿಲೇಶನ್ಶಿಪ್, ತುಂಬ ಪಾಸಿಟಿವ್ ಆದಂಥ ರಿಲೇಶನ್ಶಿಪ್ ಇರುತ್ತೆ. ನಿಮ್ಮ ಸಂಬಂಧಿಕರ ಜೊತೆ ಇರ್ಬೋದು, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇರ್ಬೋದು, ಒಂದೊಳ್ಳೆ ಬಾಂಧವ್ಯ ಇರುತ್ತೆ. ಬಟ್ ಕಂಟ್ರೋಲ್ ಯುವರ್ ಎಮೋಷನ್ಸ್, ನೀವು ನಿಮ್ಮ ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಓವರ್ ಎಮೋಷ್ನಲ್ ಆಗಿ ಅವರಿಗೆ ತೋರಿಸಿದಾಗ ಎಮೋಷನ್ಸ್ನ ಅದು ತೊಂದರೆ ಕೊಡೋದಕ್ಕೆ ಕೆಲವು ಸರಿ ಅವಕಾಶ ಇರುತ್ತೆ. ಹಾಗಾಗಿ ತುಂಬ ದೊಡ್ಡ ಮಟ್ಟದ ಒಂದು ಎಮೋಷನ್ಸ್ನ ತೋರಿಸದೆ ಕಂಟ್ರೋಲ್ಡ್ ಆದಂಥ ಎಮೋಷನ್ಸ್ನ ತೋರಿಸೋದ್ರಿಂದ ನಿಮಗೆ ಹೆಚ್ಚು ಪ್ರೀತಿ ಸಿಗ್ತಾ ಹೋಗುತ್ತೆ, ನೀವು ಇಷ್ಟಪಟ್ಟವರಿಂದ ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರಿಂದ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತೋರಿಸುತ್ತೆ, ನ್ಯೂ ಬಿಗಿನಿಂಗ್ ತೋರಿಸುತ್ತೆ, ನ್ಯೂ ಇನ್ಕಮ್, ನ್ಯೂ ಆಪರ್ಚುನಿಟಿನ ತೋರಿಸುವಂತಹ ಕಾರ್ಡು, ಸಕ್ಸಸ್ ತೋರಿಸುವಂತಹ ಕಾರ್ಡು, ಅಥವಾ ಫ್ಯಾಮಿಲಿಯ ಬಿಸ್ನೆಸ್ ಇಂದ ಸಕ್ಸಸ್ ಬರುತ್ತೆ ನಿಮಗೆ ಅಂತ ಕೂಡ ಹೇಳ್ಬೋದು. ಈ ಕಾರ್ಡ್ ಬಂದಾಗ ನಿಮ್ಮ ಫ್ಯಾಮಿಲಿಯ ಬಿಸ್ನೆಸ್ ನೀವೇನಾದ್ರೂ ಟೇಕ್ ಓವರ್ ಮಾಡಬೇಕು ಅಂತಿದ್ರೆ ಈ ಟೈಮಲ್ಲಿ ಖಂಡಿತ ಟೇಕ್ ಓವರ್ ಮಾಡಿ, ಅದರಿಂದ ಸಾಕಷ್ಟು ಒಳ್ಳೆ ರೀತಿಯ ಒಂದು ರಿಸಲ್ಟ್ಸ್ ನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅಂತ. ಸೊ ಅವರ ಆರೋಗ್ಯ ಅಂತ ಬಂದ್ರೆ ಹೇಗೆ? ಆರೋಗ್ಯದ ವಿಚಾರದಲ್ಲಿ ಇದು ಅಷ್ಟೊಂದು ಒಳ್ಳೆ ಕಾರ್ಡ್ ಅಲ್ಲ, ಇದು ನಾಟ್ ಸೋ ಗುಡ್. ಸ್ಟ್ರೆಸ್ ಇರುವಂತಹ ಕಾರ್ಡ್, ನಿಮಗೆ ಮೆಂಟಲ್ ಸ್ಟ್ರೆಸ್ ಹೆಚ್ಚಾಗಿರುತ್ತೆ ಈ ಕಾರ್ಡ್ನ ನೀವು ಈ ಕಾರ್ಡ್ ಬಂದಾಗ. ಸೊ ನೀವು ತುಂಬ ದೊಡ್ಡ ಮಟ್ಟದ ಒಂದು ಮಾನಸಿಕ ವ್ಯಥೆಯನ್ನು ಪಡ್ತಾ ಇರ್ತೀರಿ, ಏನೋ ಒಂದು ತುಂಬ ನಿಮ್ಗೆ ಅನ್ವಾಂಟೆಡ್ ಆದಂತಹ ವ್ಯಥೆ ನಿಮ್ಮನ್ನು ಈ ಸಮಯದಲ್ಲಿ ಇದು ಕಾಡ್ತಾ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಸಮಯದಲ್ಲಿ ನೀವು ನಾಯಿಗಳಿಗೆ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಒಂದು ಆಹಾರವನ್ನು ತಿನ್ನಿಸಿ, ಅಥವಾ ಇರುವೆ ಇರುತ್ತೆ ಎಲ್ಲೋ ಒಂಚೂರು ಗೋಧಿ ಹಿಟ್ಟನ್ನು ಅದರ ಸುತ್ತಲೂ ಉದುರಿಸಿ ಅದನ್ನು ಫುಡ್ ಅದಕ್ಕೆ. ಸೊ ಇರುವೆಗಳಿಗೆ ಫೀಡ್ ಮಾಡೋದ್ರಿಂದ ಕೂಡ ನಿಮ್ಮ ಸಮಸ್ಯೆ ಏನಿದೆ ಇದು ಸಾಲ್ವ್ ಆಗೋದಕ್ಕೆ ಅವಕಾಶ ಇದೆ. ಬಹಳ ಸುಂದರವಾದಂತಹ ಪರಿಹಾರ ಇದು. ಇಷ್ಟು ಮಾಡಿದ್ರೆ ಎಷ್ಟೋ ಸಮಸ್ಯೆಗಳಿಂದ ಮುಕ್ತಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ.